ನಮಸ್ಕಾರ ಸ್ನೇಹಿತರೆ, ನನ್ನ ಪಾಕ ವೈಭೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತೋತಾಪುರಿ ಮಾವಿನಕಾಯಿಯಿಂದ ಒಂದು ಚಟ್ನಿ ಮಾಡೋಣ. ಬನ್ನಿ. ಬೇಕಾಗುವ ಪದಾರ್ಥಗಳು: ತೋತಾಪುರಿ ಮಾವಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಒಣಮೆಣಸಿನಕಾಯಿ, ಉಪ್ಪು, ಕರಿಬೇವು, ಒಣಕೊಬ್ಬರಿ, ಅರಿಶಿಣ, ಸಾಸಿವೆ, ಎಣ್ಣೆ, ಒಣಕೊಬ್ಬರಿ. ಬನ್ನಿ ಮಾಡೋಣ. ಒಂದು ಬಾಣಲೆಗೆ ಕಡಲೆಬೇಳೆ, ಇದು ಡ್ರೈ ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ, ಮೆಂತ್ಯ, ಒಣಮೆಣಸಿನಕಾಯಿ, ಸ್ವಲ್ಪ ಸಾಸಿವೆ ಹಾಕಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇದು ಮಿಕ್ಸಿ ಜಾರ್ಗೆ ಹಾಕಿ ಉಪ್ಪು, ಇಂಗು, ಒಣಕೊಬ್ಬರಿ ಹಾಕಿ ಅರ್ಧ ಮಿಕ್ಸಿ ಮಾಡಿಕೊಂಡು ಆಮೇಲೆ ಮಾವಿನಕಾಯಿ ಹಾಕಿ ನೀರು ಹಾಕಬಾರ್ದು, ರುಬ್ಬಬೇಕು. ನೋಡಿ, ಈ ಹದಕ್ಕೆ ರುಬ್ಬಬೇಕು. ಆಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಹಾಕಿ ಕರಿಬೇವು ಹಾಕಿ ಅರಿಶಿನ ಹಾಕಿ ರುಬ್ಬಿದ ಮಾವಿನಕಾಯಿ ಚಟ್ನಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತೋತಾಪುರಿ ಮಾವಿನಕಾಯಿ ಚಟ್ನಿ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಪಾಕ ವೈಭೋಗ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.